ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಈ ಲೋಕದ ಸರ್ವ ಜನತೆಯನ್ನು ಅಭಿಷೇಕಿಸಿರಿ, ಈ ಲೋಕದ ಸರ್ವ ಜನತೆಯನ್ನು ಅಭಿಷೇಕಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ, ನವ ಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ನಮ್ಮನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಾವು ದೈವ ಚಿತ್ತವನ್ನು ನೆರವೇರಿಸುವಂತೆ ಮಾಡಿರಿ. ದೈವ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಂತೆ ಮಾಡಿರಿ. ಓ ಪವಿತ್ರಾತ್ಮರೇ ನಮ್ಮನ್ನು ಶುದ್ಧೀಕರಿಸಿರಿ. ನಮ್ಮ ಕುಟುಂಬಗಳನ್ನು ಶುದ್ಧೀಕರಿಸಿರಿ. ನಮಗೆ ಜನ್ಮ ಕೊಟ್ಟವರನ್ನು ಶುದ್ಧೀಕರಿಸಿರಿ. ನಮ್ಮ ಒಡ ಹುಟ್ಟಿದವರನ್ನು ಶುದ್ಧೀಕರಿಸಿರಿ. ನಮ್ಮ ಮಕ್ಕಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಈ ಲೋಕದ ಸರ್ವ ಜನತೆಯನ್ನು ಶುದ್ಧೀಕರಿಸಿರಿ. ಸಕಲ ವಿಶ್ವಾಸಿಗಳನ್ನು ಶುದ್ಧೀಕರಿಸಿರಿ. ಧರ್ಮಸಭೆಯನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ. ನಿಮ್ಮಿಂದ ಆಯ್ಕೆಯಾದವರೆಲ್ಲರನ್ನು ಶುದ್ಧೀಕರಿಸಿರಿ. ನಮ್ಮನ್ನು ಅನುಗ್ರಹಿಸಿರಿ. ನಮ್ಮನ್ನು ಬಲಪಡಿಸಿರಿ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ. ಪಾಪದಿಂದ ನಮ್ಮನ್ನು ದೂರ ಮಾಡಿರಿ. ಪಾಪ ಪ್ರಚೋದನೆಯಿಂದ ನಮ್ಮನ್ನು ದೂರ ಮಾಡಿರಿ. ನಮ್ಮ ಸಿಟ್ಟು ಸಿಡುಕುಗಳಿಂದ ನಮ್ಮನ್ನು ದೂರ ಮಾಡಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಶುದ್ಧೀಕರಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಕುಟುಂಬಗಳನ್ನು ಶುದ್ಧೀಕರಿಸಿರಿ.
ಸ್ವರ್ಗೀಯ ಯಾತನಾಂಗಗಳ ಕುಟುಂಬವನ್ನು ಸ್ವೀಕರಿಸಿದೆ. ಪ್ರಾರ್ಥನಾ ಸಹಾಯವನ್ನು ಕೇಳಿದವರನ್ನು ಅಭಿಷೇಕಿಸಿರಿ. ಪ್ರಾರ್ಥನಾ ಸಹಾಯವನ್ನು ಕೇಳಿದವರನ್ನು ಅಭಿಷೇಕಿಸಿದೆ. ನಮಗಾಗಿ ಪ್ರಾರ್ಥಿಸುವವರನ್ನು ಆಶೀರ್ವದಿಸಿರಿ. ನಮಗಾಗಿ ಪ್ರಾರ್ಥಿಸುವವರನ್ನು ಆಶೀರ್ವದಿಸಿರಿ. ನಮಗೆ ಸಹಾಯ ಮಾಡಿದವರನ್ನು ಆಶೀರ್ವದಿಸಿರಿ. ನಮಗೆ ಸಹಾಯ ಮಾಡಿದವರನ್ನು ಆಶೀರ್ವದಿಸಿರಿ. ನಮ್ಮನ್ನು ಶತ್ರುವಾಗಿ ನೋಡುವವರನ್ನು ಅಭಿಷೇಕಿಸಿರಿ. ನಮಗೆ ಶತ್ರುವಾಗಿ ನೋಡುವವರನ್ನು ಅಭಿಷೇಕಿಸಿರಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಸುಂದರವಾದ ಪರಿಶುದ್ಧವಾದ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ದೇವರೇ, ಯೇಸುವೇ, ಪವಿತ್ರಾತ್ಮರೇ, ನಿಮ್ಮ ಕೃಪೆಯಲ್ಲಿ ನಾವು ತುಂಬಿ ಬಾಳಲು ಬೇಕಾದ ಕೃಪೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ. ದಿನಂಪ್ರತಿ ನಮಗೆ ಅನ್ನಪಾನಗಳನ್ನು ನಮಗೆ ಕೊಡುತ್ತಿದ್ದೀರಿ, ನಮಗೆ ಸಂರಕ್ಷಣೆಯನ್ನು ಕೊಡುತ್ತಿದ್ದೀರಿ. ನಮ್ಮ ಜೀವಿತದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಅವುಗಳನ್ನು ಸಹಿಸಿ ಹೋಗುವಂತಹ ಕೃಪೆಯನ್ನು ನಮಗೆ ಕೊಡುತ್ತಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಜೀವನವಿಡೀ ಸ್ವಾಮಿ ನಾವು ನಿಮ್ಮ ಮುಂದೆ ಕುಳಿತು ನಿಮ್ಮನ್ನು ಆರಾಧಿಸುವ ಮಕ್ಕಳಾಗುವಂತೆ ಮಾಡಿರಿ ರಾಜ. ನಮ್ಮ ಮೇಲೆ ನಿಮ್ಮ ಮುದ್ರೆಯನ್ನು ಒತ್ತಿರಿ ರಾಜ. ನೋಡಿ ಸ್ವಾಮಿ, ನಿಮ್ಮ ಮಕ್ಕಳು ನಾವು ದಾಹಗೊಂಡಿದ್ದೇವೆ ರಾಜ. ಈ ಲೋಕಕ್ಕಾಗಿ ನಾವು ಪ್ರಾರ್ಥಿಸಲು ನೀವು ನಮಗೆ ಕರೆ ಕೊಟ್ಟಿದ್ದೀರಿ ರಾಜ. ಪ್ರತಿ ದಿನದಲ್ಲಿ ಒಂದೊಂದು ಬಿನ್ನಹಗಳನ್ನು ಇಟ್ಟು ಪ್ರಾರ್ಥಿಸುವಂತೆ ನಮ್ಮನ್ನು ಪ್ರೇರೇಪಿಸಿದ್ದೀರಿ, ನಮಗೆ ಪ್ರಾರ್ಥಿಸಲು ಕಲಿಸುತ್ತಿದ್ದೀರಿ ರಾಜ. ಯೇಸುವೇ, ಕರುಣಿಸಿರಿ ಸ್ವಾಮಿ. ಎಂದು ವಿಶೇಷವಾಗಿ ಎಲ್ಲ ಅಪಘಾತಕ್ಕೆ ಒಳಗಾಗುತ್ತಿರುವಂಥ ಯುವಕ ಯುವತಿಯರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಬಾಳಿ ಬದುಕಬಾದಂತಹ ಪ್ರಾಯಗಳಲ್ಲಿ ಸ್ವಾಮಿ 18, 20, 25, 30 ವರ್ಷಗಳಲ್ಲಿ ಅಪಘಾತಗಳಲ್ಲಿ ಮರಣ ಹೊಂದುತ್ತಾ ಇದ್ದಾರೆ ರಾಜ. ಸೈತಾನನವರನ್ನು ಆಕ್ರಮಿಸುತ್ತಿದ್ದಾನೆ ರಾಜ. ಅವರ ವೇಗದ ಸಲುವಾಗಿ ಹಾಗೂ ಮುಂಬರುವಂತಹ ವಾಹನಗಳ ಸಲುವಾಗಿ ಅಥವಾ ಗುಡ್ಡಿಗುಂಟುಗಳ ಸಲುವಾಗಿ ಅಥವಾ ಕುಡಿದು ಅಮಲೇರಿದ ಸಲುವಾಗಿ, ಹೀಗೆ ಅನೇಕ ವಿಧದ ಕಾರಣಗಳ ನಿಮಿತ್ತವಾಗಿ ಯುವಕ ಯುವತಿಯರು ಸ್ವಾಮಿ ಅಪಘಾತಗಳಿಗೆ ಈಡಾಗುತ್ತಾ ಇದ್ದಾರೆ, ಅಂಗವಿಕಲರಾಗುತ್ತಾ ಇದ್ದಾರೆ, ಮರಣ ಹೊಂದುತ್ತಾ ಇದ್ದಾರೆ. ಎತ್ತವರು ತನ್ನ ಮಕ್ಕಳನ್ನು ಕಳೆದುಕೊಂಡು ತಬ್ಬಲಿಗಳಾಗುತ್ತಾ ಇದ್ದಾರೆ. ಕರುಣಿಸಿರಿ ರಾಜ. ಈ ಅಪಘಾತಗಳ ನಿಮಿತ್ತವಾಗಿ ಈ ಯುವಕ ಯುವತಿಯರಿಗೆ ಸಂಭವಿಸುವಂಥದ ಸ್ವಾಮಿ ಅಪಘಾತಗಳಿಗೆ ಸಂರಕ್ಷಣೆಯನ್ನು ಕೊಡಿರಿ ರಾಜ. ಅವರ ವೇಗದ ಮಿತಿಗಳು ಕಡಿಮೆಯಾಗಲಿ ರಾಜ. ಭಯವು ಅವರಲ್ಲಿ ತುಂಬಲಿ ರಾಜ. ನಿಮ್ಮಲ್ಲಿರುವಂಥ ವಿಶ್ವಾಸವೇ ಹೆಚ್ಚಲಿ ರಾಜ. ಎಲ್ಲ ಯುವಕ ಯುವತಿಯರನ್ನು ಸಂರಕ್ಷಿಸಿರಿ ರಾಜ. ವಾಹನದಲ್ಲಿ ಕುಳಿತು ಜನರು ನೋಡುವಂತೆ ಬೇಡವಾದಂತಹ ಕ್ರಿಯೆಗಳನ್ನು ಮಾಡುತ್ತಾ, ಫ್ಯಾಷನ್ಗಳನ್ನು ತೋರಿಸುತ್ತಾ, ವೇಗವಾಗಿ ಚಲಿಸುತ್ತಾ ತಮ್ಮನ್ನು ಹೆಚ್ಚಿಸಿಕೊಳ್ಳುವಂತಹ ಯುವಕ ಯುವತಿಯರ ಅಜ್ಞಾನವನ್ನು ತೆಗೆಯಿರಿ ರಾಜ. ಯೇಸುವೇ, ಅವರಿಂದ ಅವರ ಕುಟುಂಬದವರಿಗೆ ಆಗುವಂತಹ ಲಾಸ್ ಹಾಗೂ ಅವರ ಜೀವಿತದಲ್ಲಿ ಅವರು ತಮ್ಮದೇ ಆದಂತಹ ನಿಲುವಿನಲ್ಲಿ ತಾವೇ ಅಪಘಾತಕ್ಕೊಳಗಾಗಿ ಅಂಗವಿಕಲರಾಗಿರುವಂತಹ ಕಾರಣಗಳು ಸ್ವಾಮಿ ಅವರ ಅರಿಯುವಂತೆ ಮಾಡಿರಿ ರಾಜ. ಇಂದು ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿರುವಂತಹ ಯುವಕ ಯುವತಿಯರನ್ನು ಅಪಘಾತಕ್ಕೆ ಹೋಗುವಂತಹ ಅವರನ್ನು ಆಶೀರ್ವದಿಸಿರಿ ರಾಜ. ಈ ದಿನಗಳಲ್ಲಿ ಅತಿಯಾಗಿ ಪುರುಷರಿಗಿಂತ ಸ್ತ್ರೀಯರ ವೇಗವು ಅತಿಯಾಗಿದೆ ಸ್ವಾಮಿ. ಪುರುಷರು ಸ್ವಲ್ಪ ವೇಗದ ಮಿತಿ ಕಡಿಮೆ ಇದ್ದರೂ ಸಹ ಈ ದಿನಗಳಲ್ಲಿ ನೋಡುವಾಗ ಹೆಣ್ಣು ಮಕ್ಕಳ ವೇಗವು ಅತಿಯಾಗಿದೆ ಸ್ವಾಮಿ ದೇವ. ಭಯವಿಲ್ಲದಂತಹ ವೇಗ ಸ್ವಾಮಿ ದೇವ. ಯೇಸುವೇ, ಕರುಣಿಸಿರಿ ರಾಜ. ಎಲ್ಲ ಅಪಘಾತಕ್ಕೆ ಒಳಗಾಗುತ್ತಿರುವಂತಹ ಯುವಕ ಯುವತಿಯರ ಮೇಲೆ ಕರುಣೆ ತೋರಿ, ದಯ ತೋರಿ, ಅಪಘಾತಕ್ಕೆ ಒಳಗಾಗದಂತೆ ಅವರಿಗೆ ಸಂರಕ್ಷಣೆ ಕರುಣಿಸಿರಿ ಎಂದು, ನೀವು ನಮಗೆ ಕೊಟ್ಟ ಮಕ್ಕಳನ್ನು ಸಹ ಸಂರಕ್ಷಿಸಿರಿ ಎಂದು, ನಮ್ಮನ್ನು ಸಂರಕ್ಷಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ಸ್ವಾಮಿ ಪಾಪಿಯಾದ, ಯೋಗ್ಯರಾದ, ನೀಚಲಾದ ನನಗೆ ಅನುಗ್ರಹಿಸಿಕೊಟ್ಟ ಆತನೇ ನಿನಗೆ ಸ್ತೋತ್ರಪ್ಪ. ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ ನಿಮ್ಮನ್ನು ನೋಡುವಂತ ಶಕ್ತಿಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಹೆಸರಿಡಿದು ಕರೆದ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ.
ತಾಯಿ ಗರ್ಭದಿಂದಲೇ ನಮ್ಮನ್ನು ಸ್ವಾಮಿ ನೀವು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ರಾಜ. ನಾವು ಬಲಹೀನರು, ಅಲ್ಪರು, ನೀಚರು, ಅಯೋಗ್ಯರು ಸ್ವಾಮಿ. ಆದರೂ ನೀವು ನಮ್ಮನ್ನು ಪ್ರೀತಿಸಿ ಸ್ವಾಮಿ. ಇಡೀ ವಿಶ್ವದ ಮಾನವ ಕೋಟಿಯ ಒಂದೊಂದು ಸಮಸ್ಯೆಗಳಿಗಾಗಿ ಪ್ರಾರ್ಥಿಸುವಂತ ಪ್ರೇರಣೆಯನ್ನು ನಮ್ಮೆಲ್ಲರಿಗೂ ನೀವು ದಾನವಾಗಿ ನೀಡಿದಿರ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಸ್ವಾಮಿ. ಯೇಸುವೆ, ನಮ್ಮ ಪಾಪಗಳನ್ನು ಸ್ವಾಮಿ, ಕಡುಗೆಂಪಾದ ಪಾಪಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ತಳ್ಳಿ ಬಿಡುತ್ತೇನೆ, ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ ನುಡಿದಾತನೆ ನಿನಗೆ ಸ್ತೋತ್ರಪ್ಪ. ಪವಿತ್ರ ಆತ್ಮರ ಅಭಿಷೇಕವು ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರ ಮೇಲೆ ಸ್ವಾಮಿ ಮಳೆಯಾಗಿ ಇಳಿದು ಬಂದು ನಮ್ಮ ಕುಟುಂಬಗಳನ್ನು ಹೇರಾಳವಾಗಿ ಆಶೀರ್ವದಿಸಿ ಬಲಪಡಿಸಿ ಅನುಗ್ರಹಿಸಿ ಕೊಡುತ್ತಿರುವ ಆತನೇ ನಿನಗೆ ಸ್ತೋತ್ರಪ್ಪ. ನಮ್ಮೆಲ್ಲ ಚಿಂತ ಭಾರ ನೋವುಗಳನ್ನೆಲ್ಲವೂ ಸ್ವಾಮಿ ನಿಮ್ಮ ಕೃಪೆಯನ್ನು ತುಂಬುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ವಿಶೇಷವಾಗಿ ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳನ್ನು ಸ್ವಾಮಿ ನಿಮ್ಮ ಪವಿತ್ರಾತ್ಮ ತುಂಬಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ನನ್ನ ಪ್ರಾರ್ಥನಾ ತಂಡದ ರೋಸಾರಿಯ ಬ್ರದರನ್ನು, ಅವರ ಕುಟುಂಬವನ್ನು ಸ್ವಾಮಿ ಹೇರಾಳವಾಗಿ ಆಶೀರ್ವದಿಸಿ ಬೆಳಗಿನ ಸಮಯದಲ್ಲಿ ಸ್ಪರ್ಶಿಸಿ ನಿಮ್ಮ ಕೃಪೆಯಿಂದ ತುಂಬುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಆ ಮಗನ ಮೂಲಕ ಅನೇಕ ಆತ್ಮಗಳು ನಿಮ್ಮ ಬಳಿಗೆ ಬರುವಂತೆ ಮಾರ್ಪಡಿಸಿದಿರ ಸ್ವಾಮಿ. ಅದಕ್ಕಾಗಿ ನನಗೆ ಕೋಟಿ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಎಲ್ಲ ಯುವತಿಯರ ಅಪಘಾತಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕರಗಳಲ್ಲಿ ಬಂಧಿಸುವಾಗ ಆ ಮಕ್ಕಳ ಮೇಲೆ ಕಾದು ಸಂರಕ್ಷಿಸಿ ಆ ಮಕ್ಕಳಿಗೆ ನಿನ್ನ ದೈವ ಚಿತ್ತದ ಕೃಪೆಯನ್ನು ಅನುಗ್ರಹಿಸಿ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. 91ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ನುಡಿದಂತೆ, ನೀನು ಓದ್ದೆ ಎಲ್ಲ ನೀನು ಕಾಯುವುದಕ್ಕೆ ಕೋಟಿಹಾನಾಥ ಕಳ್ಳತನ ದೂತರಿಗೆ ಆ ವಾಕ್ಯದ ಪ್ರಸನ್ನತೆ ಎಲ್ಲ ಯುವತಿಯರ ವಾಹನವನ್ನು ಚಲಿಸುವಾಗ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ಆದಿಯು ಅಂತ್ಯವೂ ಆಕಾರವು ಲಾಕಾರವು ನಾನೇ ಎಂದು ನುಡಿದಾತನೇ ಸ್ತೋತ್ರ ಸ್ವಾಮಿ. ನಮ್ಮನ್ನು ಪ್ರೀತಿಸಿ ನಿಮ್ಮ ಅಂಗೈಯನ್ನು ಚಿತ್ರಿಸಿಕೊಂಡು ಸ್ವಾಮಿ ನಮ್ಮ ಒಬ್ಬೊಬ್ಬರನ್ನು ಕಾದು ಸಂರಕ್ಷಿಸಿರುವ ಆತನೇ ಸ್ತೋತ್ರಪ್ಪ. ನಮ್ಮ ಕುಟುಂಬ ಜೀವಿತದಲ್ಲಿ ಏನೇ ಕಷ್ಟ, ಕಣ್ಣೀರು, ದುಃಖ ಬಂದರೂ ಸ್ವಾಮಿ ಎಲ್ಲವನ್ನು ಜಯಿಸುವಂತೆ ನಿನ್ನ ಪರಿಶುದ್ಧ ನಾಮದಲ್ಲಿ ನಮಗೆ ಶಕ್ತಿಯನ್ನು ನೀಡುವುದಕ್ಕಾಗಿ ಸ್ತೋತ್ರಪ್ಪ. ಈಗ ನಿನ್ನ ಶತ್ರುಗಳು ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಚದರಿ ಹೋಗುವಂತೆ ಮಾಡುತ್ತೇನೆ ಎಂದು ನುಡಿದ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ನಮ್ಮನ್ನು ಕಾಯುತ್ತಿರುವ ಆತನೇ ಅಪ್ಪ, ನಮ್ಮೊಂದಿಗೆ ದೂತರನ್ನು ಒಂದೊಂದು ಕ್ಷಣವು ಕಳಿಸುತ್ತಿರುವುದು ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರಿಯಮ್ಮನವರೇ, ಸದಾ ನಮ್ಮೊಂದಿಗಿದ್ದು ದೂತರೊಂದಿಗೂ ಸಂತರೊಂದಿಗೂ ಮಧ್ಯಸ್ಥಿಗೆ ವಹಿಸಿ ಪ್ರತಿದಿನವೂ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಸದಸ್ಯರು ನಿಮ್ಮ ಪ್ರಿಯ ಪುತ್ರನಲ್ಲಿ ಬೇಡಿ ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳನ್ನು ಈಡೇರಿಸಿಕೊಡುತ್ತಿರುವಂತ ನನ್ನ ತಾಯಿಯೇ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದೆ ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಬಾಳು ಬೆಳಗೀಸುವೆ ಬನ್ನಿ ಎನ್ನಾತ್ಮಕ್ಕೆ, ಬಾಳು ಬೆಳಗೀಸುವೆ ಬನ್ನಿ ಎನ್ನಾತ್ಮಕ್ಕೆ, ಈರುಳು ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ, ನೋವು ತುಂಬಿದ ಬಾಳಿದು ನಲಿವು ನೀಡ ಬನ್ನಿರಿ, ಬಾಳು ಬೆಳಗೀಸುವೆ ಬನ್ನಿ ಎನ್ನ ಆತ್ಮಕ್ಕೆ, ಆಶಾರಹಿತ ಬಾಳಿದು ಜೀವ ಕಳೆಯ ತುಂಬಿರಿ, ಸೋತು ಹೋದ ಬಾಳಿದು ಸ್ಫೂರ್ತಿ ಚೆಲುಮೆ ತುಂಬಿರಿ, ಬಾಳು ಬೆಳಗೀಸುವೆ ಬನ್ನಿ ಎನ್ನ ಆತ್ಮಕ್ಕೆ. ಪ್ರಭುವನ್ನು ಆರಾಧಿಸೋಣ. ನಮ್ಮ ಬಾಳನ್ನು ಬೆಳಗುವ ಯೇಸುವನ್ನು ಸ್ವಾಗತಿಸುತ್ತಾ ಆಶರಹಿತ ಈ ನಮ್ಮ ಬಾಳಿಗೆ ಬೆಳಕನ್ನು ತರುವಂತೆ ಆ ಪ್ರಭುವನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸೋಣ. ಅವರು ಮಾಡಿದ ಎಲ್ಲ ಮಹತ್ ಕಾರ್ಯಗಳನ್ನು ಸ್ಮರಿಸುತ್ತಾ ಆ ಪ್ರಭುವನ್ನು ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ ನಾವು ಆರಾಧಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಯೇಸುವೆ ಯೇಸುವೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ ನಿಮಗೆ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಯೇಸುವೆ, ನನಗೆ ಆರಾಧಿಸಲು ನಿಮ್ಮ ಕೃಪೆಯನ್ನು ಕೊಡಿರಿ ರಾಜ. ಅಪ್ಪ ತಂದೆಯೇ, ನಿಮ್ಮನ್ನು ಆರಾಧಿಸಲು ನಮ್ಮನ್ನು ಅನುಗ್ರಹಿಸಿ ರಾಜ. ಓ ಪವಿತ್ರ ಆತ್ಮರೇ, ನಿಮ್ಮನ್ನು ಆರಾಧಿಸಲು ನಮ್ಮನ್ನು ಅನುಗ್ರಹಿಸಿ. ಅಪ್ಪ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ಸರ್ವೇಶ್ವರ ಸ್ವಾಮಿ, ನಿಮಗೆ ಆರಾಧನೆ. ನಮ್ಮ ಹೊರೆಗಳಿಂದ, ನಮ್ಮ ಭಾರಗಳಿಂದ, ನಮ್ಮ ವೇದನೆಗಳಿಂದ, ಅವಮಾನಗಳಿಂದ ಸ್ವಾಮಿ ನಿಮ್ಮ ಮುಂದೆ ನಾವು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಯೇಸುವೇ, ನಮ್ಮ ಸಂಕಟಗಳು, ನಮ್ಮ ಜೀವಿತವು, ನಮ್ಮ ಕುಟುಂಬಗಳು ಸ್ವಾಮಿ, ನಮ್ಮಲ್ಲಿ ಇರುವಂತಹ ಒತ್ತಡಗಳು ನಮ್ಮನ್ನು ಖಿನ್ನರಾಗಿ ಮಾಡಿದರೂ ನಿಮ್ಮ ಮುಂದೆ ಕುಳಿತು ನಾವು ಸದಾ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ಮಾಡಿ. ಆರಾಧಿಸಿ ಸ್ತುತಿಸಲು ಮಹಿಮೆ ಪಡಿಸಲು ನಮ್ಮ ಮುಂದಿರುವ ಎಲ್ಲ ಹೋರಾಟಗಳು, ಯೋಚನೆಗಳು, ಕಟ್ಟುಗಳು, ಬಂಧನಗಳೆಲ್ಲವನ್ನ ಧ್ವಂಸ ಮಾಡಿ ಯೇಸುವೆ. ಯೇಸುವೆ ಸ್ತೋತ್ರ 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 ಯೇಸುವೆ ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ 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 ಯೇಸುವೆ. ಯೇಸುವೆ ಯೇಸುವೆ ಅಪ್ಪ ತಂದೆಯೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪವಿತ್ರ ಆತ್ಮರೇ ಸ್ತೋತ್ರ, ಜೀವದಾತನೇ ಸ್ತೋತ್ರ, ಕರುಣೆಯ ಕರ್ತನೇ ಸ್ತೋತ್ರ. ಯೇಸುವೆ ಯೇಸುವೆ ಯೇಸುವೆ, ಕಾಲವೆಲ್ಲ ನಿಮ್ಮನ್ನು ಸ್ತುತಿಸುವಂತೆ ಮಾಡಿರಿ ಯೇಸುವೆ. ಕೇವಲ 5 ನಿಮಿಷಗಳ ಮಾತ್ರವಲ್ಲ ಸ್ವಾಮಿ, ಬೆಳಗಿನ ಜಾವದಿಂದ ರಾತ್ರಿಯವರೆಗೂ ನಮ್ಮ ಅಂತರಾಳವು ಸ್ತುತಿಸಲಿ, ನಮ್ಮ ಅಂತರಾಳವು ನಿಮ್ಮನ್ನು ಮಹಿಮೆ ಪಡಿಸಲಿ ಯೇಸುವೆ. ನಮ್ಮ ಚಿಂತನೆಗಳು ನಿಮ್ಮನ್ನು ಸ್ತುತಿಸಲಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಓ ವಂದನೆ 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 ವಂದನೆ. ಆರಾಧನೆ 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 ಆರಾಧನೆ. ಓ ಮಹಿಮೆ ಮಹಿಮೆ ಮಹಿಮೆ. ಶುದ್ಧೀಕರಿಸಿರಿ ಯೇಸುವೆ, ಶುದ್ಧೀಕರಿಸಿರಿ ಯೇಸುವೆ, ಶುದ್ಧೀಕರಿಸಿರಿ ಯೇಸುವೆ, ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ ಯೇಸುವೆ, ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೆ. ಯೇಸುವೆ 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 ಯೇಸುವೆ, ನನ್ನ ಮಕ್ಕಳನ್ನು ಶುದ್ಧೀಕರಿಸಿ ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೆ. ಈ ಲೋಕದ ಎಲ್ಲ ಯುವಕ ಯುವತಿಯರನ್ನು ಸ್ವಾಮಿ ಅಭಿಷೇಕಿಸಿರಿ ಯೇಸುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ರಬಿ 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 ರಬಿ. ಎಲೋಹಿ 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 ಎಲೋಹಿ. ಶರೋಭಿ ಅಲಿಯಾನಿ ಅಸ್ತ್ರ ಅಲಿಯಾನಿ ಆಲಿಯ. ಶರೋಭಿ ಅಲಿಯಾನಿ ಅಸ್ತ್ರ ಅಲಿಯಾನಿ ಆಲಿಯ. ಶರೋಭಿ ಅಲಿಯಾನಿ ಅಸ್ತ್ರ ಅಲಿಯಾನಿ ಆಲಿಯ. ಓ ಎಲ್ಲ ಖಯಲ 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 ಮಯಲ ಲಲ 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 ಲಲ. ಓ ಲಾಶಲಿ ಅಲ್ಹಾಮಿ ಅಲಿ ಲಾಶಲಿ ಅಲ್ಹಾಮಿ ಅಲಿ ಲಾಶಲಿ ಅಲ್ಹಾಮಿ ಅಲಿ ಲಾಶಲಿ ಅಲ್ಹಾಮಿ ಅಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. Praise the Lord. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ಅಪ್ಪ ತಂದೆ, ನಿನಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನದಲ್ಲಿ ನನ್ನ ರಾಜ್ಯಾಧಿರಾಜನೆ, ಇಡೀ ವಿಶ್ವದಲ್ಲಿ ಎಲ್ಲ ಯುವಕ ಯುವತಿಯರು ಸ್ವಾಮಿ, ರಸ್ತೆ ಅಪಘಾತಕ್ಕೆ ಒಳಗಾಗಿರುವಂತಹ ಎಲ್ಲಾ ಯುವಕ ಯುವತಿಯರು ಸ್ವಾಮಿ, ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಮನಸ್ಸಲ್ಲಿ ಪ್ರಾರ್ಥಿಸುತ್ತ ಪ್ರಾರ್ಥಿಸುತ್ತೇನೆ ದೇವ. ಪವಿತ್ರಾತ್ಮರ ಅಭಿಷೇಕ ಸ್ವಾಮಿ, ಎಲ್ಲ ಯುವಕ ಯುವತಿಯರು
ಯುವತಿಯರು ರಸ್ತೆ ಅಪಘಾತಗೀಡಾಗಿರುವ ಮಕ್ಕಳನ್ನು ಸ್ವಾಮಿ ತೊಳೆದು ಈಗ ನೀವು ಕಟ್ಟುವ ಮಕ್ಕಳಿಗೆ ಧೈರ್ಯ ಶಕ್ತಿಯನ್ನು ಅನುಗ್ರಹಿಸಿ ಸ್ವಾಮಿ. ಹೌದು ರಾಜ್ಯಾಧಿರಾಜನೇ, ಕಳೆದ ವಾರದಲ್ಲಿ ನನ್ನ ಮಗಳನ್ನು ಕಾದು ಸಂರಕ್ಷಿಸಲಾಗನೆ 91ನೇ ಕೀರ್ತನೆಯಲ್ಲಿ ಸ್ವಾಮಿಯ ಮಗಳನ್ನು ಹೇಳಿ ಸ್ವಾಮಿ ಕಾದು ಸಂರಕ್ಷಿಸಿದ ರಾಜ, ಅದಕ್ಕಾಗಿ ನನಗೆ ಕೋಟಿ ಸ್ತೋತ್ರ ಸ್ವಾಮಿ. ಅನೇಕ ಮಕ್ಕಳನ್ನು ಸಹ ನಿಮ್ಮ ಪ್ರೀತಿ ಅಂಗಡಿಯಲ್ಲಿ ಚಿತ್ರಿಸಿಕೊಂಡಂತ ದೇವರು ನೀನಲ್ಲವ ಸ್ವಾಮಿ. ಪ್ರಯಾಣ ಮಾಡುವಾಗ ಆ ಮಕ್ಕಳ ಮೇಲೆ ಕರುಣೆ ಹೃದಯ ತೋರಿ ಸ್ವಾಮಿ. ಮನೆಯಿಂದ ಹೊರಡುವಾಗ ಆ ಮಕ್ಕಳ ವಿಶ್ವಾಸದಲ್ಲಿ ಪ್ರಾರ್ಥಿಸಿ 91ನೇ ಕೀರ್ತನೆ ಸ್ವಾಮಿ ಜಪಿಸಿ ಪ್ರಾರ್ಥಿಸಿ ಹೋಗುವಂತ ಕೃಪೆನ ಮಕ್ಕಳಿಗೆ ದಯ ಪಾಲಿಸಿಕೊಡು ರಾಜ. ಎಷ್ಟೋ ಮಕ್ಕಳು ಇನ್ನು ಸ್ವಾಮಿ ಯುವಕ ಯುವತಿಯರು ವಾಹನಗಳಲ್ಲಿ ಚಲಿಸುವಾಗ ಸ್ವಾಮಿ ಸರ್ಕಾರದ ಕ್ರಮಬದ್ಧ ನಿಯಮಗಳನ್ನು ಸ್ವಾಮಿ ಪಾಲಿಸದೆ ತಮ್ಮದೇ ಆದಂತಹ ಲೌಕಿಕ ಚಿಂತೆಯಲ್ಲಿ ಹೋಗುವಾಗ ಆ ಮಕ್ಕಳ ಮೇಲಿನ ಕರುಣೆ ಇಳಿದು ಬರಲಿ ರಾಜ. ಆ ಮಕ್ಕಳ ವಾಹನಗಳನ್ನೆಲ್ಲ ಕರವಲ್ಲಿ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ವಾಹನದ ಬಿಡಿಭಾಗಗಳು ಹಿಂದೆ ಮುಂದೆ ಬರುವಂತ ವಾಹನ, ಪಕ್ಕದಲ್ಲಿ ಬರುವಂತ ವಾಹನ, ಪ್ರಕೃತಿಯನ್ನು ಸಹ ನಿನ್ನ ಪರಿಶುದ್ಧ ನಾಮದಲ್ಲಿ ಸಮರ್ಪಿಸಿಕೊಳ್ತೇನೆ ರಾಜ. ಯಾವ ಅಪಾಯೂ ಆದಿಯು ಸಂಭವಿಸದಂತೆ ಸುರಕ್ಷಿತವಾಗಿ ಮನೆಗೆ ಬರುವ ತನಕ ನಿನ್ನ ದೂತರನ್ನು ಕಳಿಸಿ ಕಾದು ಸಂರಕ್ಷಿಸಿಕೊಡಿದೇವ. ಅನೇಕ ಮಕ್ಕಳು ಸ್ವಾಮಿ ವಾಹನಗಳು ತೆಗೆದುಕೊಂಡು ಸ್ವಾಮಿ ಜನರು ನೋಡುವುದಕ್ಕಾಗಿ, ಆ ವಾಹನದ ಸೌಂಡ್ಗಳು ಬರುವುದಕ್ಕಾಗಿ ಸ್ವಾಮಿ ವಾಹನವನ್ನು ಕ್ರಮಬದ್ಧವಾಗಿ ಓಡಿಸದೆ ಅತಿಯಾದ ವೇಗದಲ್ಲಿ ಓಡಿಸುವಾಗ ಸ್ವಾಮಿ ರಸ್ತೆ ಅಪಘಾತಕ್ಕೀಡಾಗಿ ಎಷ್ಟೋ ಮಕ್ಕಳು ಇಂದು ಯುವಕ ಯುವತಿಯರು ಮರಣ ಅಪ್ಪಿದ್ದಾರೆ ರಾಜ್ಯ. ಆ ತಂದೆ ತಾಯಿಗೆ ಆದಂತ ನೋವು, ಕಣ್ಣೀರು, ಸಭಾಷೆಗಳು ಸ್ವಾಮಿ ಮಕ್ಕಳನ್ನು ಕಳೆದುಕೊಂಡು ರಾಜ್ಯನೇ ಕಣ್ಣೀರಿನಿಂದ ಪರಿತಪ್ಪಿಸಿ ಹೋಗಿದಂತ ಎಲ್ಲಾ ತಂದೆ ತಾಯಿಗಳಿಗೆ ಬೇಕಾದಂತಹ ಸಾಂತ್ವನ ಧೈರ್ಯವನ್ನು ಅನುಗ್ರಹಿಸಿ ರಾಜ್ಯ. ಎಷ್ಟು ತಂದೆ ತಾಯಿಯನ್ನು ರಸ್ತೆ ಅಪಘಾತದಿಂದ ಕಳೆದುಕೊಂಡಂತ ಮಕ್ಕಳಿದ್ದಾರೆ ಸ್ವಾಮಿ, ಅನಾಥರಾಗಿದ್ದಾರೆ ದೇವ. ಅಂತಹ ಎಲ್ಲಾ ಕುಟುಂಬಗಳ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ಸ್ವಾಮಿ. ವೇಗದ ಮಿತಿಯನ್ನು ಸ್ವಾಮಿ ಅಪಾಯಿಸಿ ತಾಳ್ಮೆಯಿಂದ ಓಡಿಸುವಂತ ಕೃಪೆಯನ್ನು ಅನುಗ್ರಹಿಸಿ ರಾಜ್ಯ. ಅವರು ಹೋಗುವಾಗಲೂ ಬರುವಾಗಲೂ ಅವರನ್ನು ಕಾದು ಸಂರಕ್ಷಿಸಿ ಸ್ವಾಮಿ. ಅಪಾಯಿಸಿ ಯಾವ ಸಾವು ನೋವುಗಳು ಅವ ಮಕ್ಕಳಿಗೆ ಸಂಭವಿಸದಂತ ರೀತಿಯಲ್ಲಿ ಕರುಣೆ ರಾಜ್ಯ. ಅನೇಕ ಯುವಕ ಯುವತಿಯರು ರಸ್ತೆ ಅಪಘಾತಗೊಳಗಾಗಿ ಆಸ್ಪತ್ರೆಗಳಲ್ಲಿ ಕೈ ಕಾಲುಗಳನ್ನು ಕಳೆದುಕೊಂಡು ಸ್ವಾಮಿ ಅನೇಕ ರೀತಿಯಲ್ಲಿ ಬುದ್ಧಿಮಾಂದ್ಯದಲ್ಲಿ ಸ್ವಾಮಿ ಜೀವಿಸುತ್ತಿದ್ದಾರೆ ದೇವ. ಅಂತ ಎಲ್ಲಾ ಯುವಕ ಯುವತಿಯರ ಮೇಲೆ ಸ್ವಾಮಿ ನಿನ್ನ ಕರೆಯಲ್ಲಿ ಒಪ್ಪಿಸಿಕೊಡುವಾಗ ಆತ್ಮರ ಅಭಿಷೇಕದಿಂದ ಮಕ್ಕಳನ್ನು ಬಲಪಡಿಸಿ ಸ್ವಾಮಿ. ಅಪಾಯಿಸಿ ಅರಿಯದಂತ ಯುವಕ ಯುವತಿಯರು ಸ್ವಾಮಿ ಬಾಳಿ ಬದುಕುವಂತ ವಯಸ್ಸಿನಲ್ಲಿ ಅಪಾಯಿಸಿ ತಮ್ಮದೇ ಆದಂತಹ ಲೌಕಿಕವಾದ ಚಿಂತೆಗಳಲ್ಲಿ ಜೀವಿಸಿ ಆ ಮಕ್ಕಳು ಜೀವಿಸುವಾಗ ಆ ಮಕ್ಕಳ ಮೇಲೆ ನಿನ್ನ ಕರುಣೆತೆ ಇಳಿದು ಬರಲಿ ಸ್ವಾಮಿ. ಆ ಮಕ್ಕಳು ನಿನಗೆ ಸಾಕ್ಷಿ ಹೇಳುವಂತೆ ಒಂದು ಒಳ್ಳೆಯ ಪ್ರಾರ್ಥಿಸುವಂತಹ ಕೃಪೆಯಿಂದ ಬಲಪಡಿಸಿ ಆ ಮಕ್ಕಳು ರಸ್ತೆ ಅಪಘಾತದಲ್ಲಿರುವಾಗ ಇನ್ನು ಹೆಚ್ಚಾಗಿ ನಿನ್ನ ಪ್ರಾರ್ಥನೆ ವಿಶ್ವಾಸದಲ್ಲಿ ಬಲಗೊಂಡು ನಿನ್ನನ್ನು ಹೆಚ್ಚಾಗಿ ಕಂಡುಕೊಳ್ಳುವಂತ ಮಕ್ಕಳಾಗಿ ಆ ಯುವಕ ಯುವತಿಯರನ್ನು ಮಾರ್ಪಡಿಸುತ್ತೇವ. ಈ ಬೆಳಗಿನ ಸಮಯದಲ್ಲಿ ಅನೇಕ ಮಕ್ಕಳು ಸ್ವಾಮಿ ಆಸ್ಪತ್ರೆಗಳಲ್ಲಿ ಆಡುತ್ತಿರುವಂತ ಎಲ್ಲ ಯುವಕ ಯುವತಿಯರಿಗೆ ನಿನ್ನ ಕೃಪೆಯ ಆಶೀರ್ವಾದ ಇಳಿದು ಬಂದು ಸ್ವಾಮಿ ಇನ್ನು ಹೆಚ್ಚಾಗಿ ಆ ಮಕ್ಕಳು ನಿನ್ನನ್ನು ಕಂಡುಕೊಳ್ಳುವಂತೆ ಮಾರ್ಪಡಿಸಿದೆ. ನಮ್ಮ ಪರಿಶುದ್ಧ ಪೂಜ್ಯ ಕನ್ಯಾ ಮರಿಯಮ್ಮನವರೇ, ಎಲ್ಲ ಯುವಕ ಯುವತಿಯರ ನಿನ್ನ ಕರುಣೆ ಒಪ್ಪಿಸಿಕೊಳ್ತಾ ಆ ಮಕ್ಕಳಿಗೆ ಆಗುತ್ತಿರುವಂತ ರಸ್ತೆ ಅಪಘಾತದಲ್ಲಿ ಈಗ ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ನಮ್ಮ ನೆರೆಯವರು, ನಮ್ಮ ಅಕ್ಕಪಕ್ಕದಲ್ಲಿರುವವರು, ಈಗ ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದಲ್ಲಿರುವಂತ ನನ್ನ ಸಹೋದರ ಸಹೋದರಿ ರಸ್ತೆ ಅಪಘಾತಕ್ಕೆ ಆಗಿರುವಂತ ಎಲ್ಲಾ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಮನಸ್ಸಲ್ಲಿ ಪ್ರಾರ್ಥಿಸುತ್ತೇನೆ ಪ್ರೀತಿ ಜೀವನಗಳ ಒಡೆಯನೆ. ಆಮೇನ್ 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 ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ. ರಕ್ಷಕನೇ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಸ್ವಾಮಿ ನಿನ್ನೊಂದಿಗೆ ಒಂದುಗೂಡಿಸಿದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಯುವಕ ಯುವತಿಯರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಯುವಕ ಯುವತಿಯರು ಸ್ವಾಮಿ ಅಪಘಾತಕ್ಕೆ ಒಳಗಾಗುತ್ತಿದ್ದಾರೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆಯಾಗಿದೆ ಸ್ವಾಮಿ. ಅಪ್ಪ ತಂದೆ ಅವರು ವಾಹನಗಳನ್ನು ಚಲಿಸುವಾಗ ಸ್ವಾಮಿ ನೀನು ಅವರೊಂದಿಗೆ ಸ್ವಾಮಿ, ನೀನು ಸಾವಿನ ದೂತರೊಂದಿಗೆ ಅವರನ್ನು ಸಂರಕ್ಷಿಸು ರಾಜ್ಯ. ಹೌದು ಸ್ವಾಮಿ, ಎಷ್ಟೋ ಯುವಕ ಯುವತಿಯರು ಸ್ವಾಮಿ ತಮ್ಮ ಸ್ಪೀಡನ್ನು ಸ್ವಾಮಿ ಅತಿಯಾಗಿ ವೇಗವಾಗಿ ಓಡಿಸುವಂತಹ ಒಂದು ಹಠದಲ್ಲಿ ಓಡಿಸುತ್ತಾರೆ ಸ್ವಾಮಿ. ಒಂದು ಕ್ರೇಜ್ ಆಗಿ ಅದನ್ನು ಮಾರ್ಪಡಿಸುತ್ತಾರೆ ಸ್ವಾಮಿ.
ಹೌದು ಸ್ವಾಮಿ, ಅವರು ವಾಹನ ಚಲಿಸುವಾಗ ನಾವು ಎಲ್ಲಿದ್ದೇವೆ, ಯಾವ ರೀತಿ ವಾಹನವನ್ನು ಚಲಿಸುತ್ತೇವೆ ಎಂಬ ಅರಿವೇ ಇರುವುದಿಲ್ಲ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆಯಾಗಿರಿ ಸ್ವಾಮಿ. ವಾಹನಗಳು ಚಲಿಸುವಾಗ ಸ್ವಾಮಿ, ಅವರು ಮುಂದೆ ಬರುವಂತಹ ವಾಹನಗಳನ್ನು ಸ್ವಾಮಿ ಅತಿ ವೇಗವಾಗಿ ಬರುತ್ತಿರುತ್ತವೆ ಸ್ವಾಮಿ. ಇವುಗಳನ್ನು ಅವರು ತಡೆಗಟ್ಟಲು ಸಾಧ್ಯವಾಗದೆ ಸ್ವಾಮಿ ಎಷ್ಟೋ ಮಕ್ಕಳು ಬೀಳುವಂತಹ ಸಂದರ್ಭಗಳು ಉಂಟು ಸ್ವಾಮಿ. ಅಪ್ಪ ತಂದೆಯ ವಾಹನ ಚಲಿಸುವ ಪ್ರತಿಯೊಬ್ಬ ಯುವಕ ಯುವತಿಯರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆಯವರನ್ನು ರಕ್ಷಿಸಿರಿ, ಅವರ ಆಶೀರ್ವದಿಸಿರಿ. ಅವರು ಪ್ರಯಾಣ ಮಾಡುವಾಗಲೆಲ್ಲ ಸ್ವಾಮಿ ಅತಿ ಜಾಗ್ರತೆಯಿಂದ ಪ್ರಯಾಣ ಮಾಡುವಂತೆ ಸ್ವಾಮಿ, ವಾಹನಗಳನ್ನು ಚಲಾಯಿಸುವಂತೆ ಸ್ವಾಮಿ ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅವರು ಹೋಗುವ ಬರುವ ಎಲ್ಲಾ ದಾರಿಗಳಲ್ಲೂ ಸ್ವಾಮಿ ನಿನ್ನ ಕಾವಲು ದೂತರೊಂದಿಗೆ ಸಂರಕ್ಷಿಸುವರು ಸ್ವಾಮಿ. ಅಪ್ಪ ತಂದೆ ಅವರಲ್ಲಿ ಒಳ್ಳೆಯ ಮನೋಭಾವನೆಯನ್ನು ಉಂಟು ಮಾಡಿರಿ ಸ್ವಾಮಿ. ನಾನು ಅವಳಿಗಿಂತ ವೇಗವಾಗಿ ಹೋಗಬೇಕು, ವೇಗವಾಗಿ ವಾಹನವನ್ನು ಚಲಾಯಿಸಬೇಕು ಎಂಬುದು ಅವರ ಮನಸ್ಸಿನಲ್ಲಿ ಇರುತ್ತದೆ ಸ್ವಾಮಿ. ಅದರಿಂದ ಆಗುವ ಅನಾಹುತ ಅವರಿಗೆ ಅರಿವಿರುವುದಿಲ್ಲ ಸ್ವಾಮಿ. ಅಪ್ಪ ತಂದೆ ಅಂತ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವ್ರು ನಿನ್ನ ಕಾವಲು ದೂತರೊಂದಿಗೆ ಸಂರಕ್ಷಿಸು ರಾಜ. ಸದಾ ನಿನ್ನೊಂದಿಗೆ ಇದ್ದು ಸ್ವಾಮಿ ಅವರ ವಾಹನವನ್ನು ಚಲಿಸುವ ಮೊದಲು ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸಿ ಸ್ವಾಮಿ, ನಿನ್ನನ್ನು ವಂದಿಸಿ ಸ್ವಾಮಿ ಅವರ ಪ್ರಯಾಣವನ್ನು ಮಾಡುವಂತಾಗಲಿ ಸ್ವಾಮಿ, ಅವರ ವಾಹನವನ್ನು ಚಲಿಸುವಂತಾಗಲಿ ಸ್ವಾಮಿ. ಸದಾ ಎಲ್ಲಾ ಮಕ್ಕಳೊಂದಿಗೆ ಕಾದು ಸಂರಕ್ಷಿಸಿರಿ ಸ್ವಾಮಿ. ಅಪ್ಪ ತಂದೆಯೇ ನಿನ್ನ ಮಕ್ಕಳಾಗಿ ಜೀವಿಸುವಂತ ಸೌಭಾಗ್ಯವನ್ನು ಎಲ್ಲಾ ಯುವಕ ಯುವತಿಯರ ಮೇಲೆ ನಿನ್ನ ಕರುಣೆ ಇರಲಿ ಸ್ವಾಮಿ. ಎಲ್ಲ ಯುವಕ ಯುವತಿಯರನ್ನು ಸ್ವಾಮಿ ಅನುಗ್ರಹಿಸು ಸ್ವಾಮಿ, ಆಶೀರ್ವದಿಸು ಸ್ವಾಮಿ. ಎಲ್ಲ ಪ್ರಯಾಣದ ವೇಳೆಯಲ್ಲೂ ನೀನು ಅವರ ಜೊತೆಗಿದ್ದು ಅವರನ್ನು ಸಂರಕ್ಷಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಯೇಸುವೆ ಸ್ವಸ್ಥ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಈ ದಿನವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ ಈ ಸಮಯವನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಈ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸ್ತೇನೆ ತಂದೆ ಯೇಸುವೆ. ಇಡೀ ವಿಶ್ವದಲ್ಲಿರುವ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸ್ತೇನೆ ತಂದೆ ಯೇಸುವೆ. ಅವರ ಸಮಯದ ಮಿತಿಯನ್ನು ಹಿಡಿದು ಗಾಡಿಯನ್ನು ಓಡಿಸುತ್ತಾರೆ ತಂದೆ ಯೇಸುವೆ. ಅವರಿಗೆ ಆಶ್ರಯವಾಗಿರಿ ತಂದೆ ಯೇಸುವೆ. ತಮ್ಮ ಕಾವಲು ದೂತರನ್ನು ಅವರಲ್ಲಿ ಕಳಿಸು ತಂದೆ ಯೇಸುವೆ. ಒಂದು ಗಾಡಿ ಇಲ್ಲ ಎಂದರೆ ಅವರಿಗೆ ಕೆಲಸನೇ ಇರುವುದಿಲ್ಲ ತಂದೆ ಯೇಸುವೆ. ಗಾಡಿಯನ್ನು ಓಡಿಸುವ ವೇಗದ ಮಿತಿಯನ್ನು ಕಡಿಮೆ ಮಾಡಿ ಓಡಿಸಲು ಅವರನ್ನು ಆಶ್ರಯಿಸಿರಿ ತಂದೆ ಯೇಸುವೆ. ಅವರ ಮನಸ್ಸಲ್ಲಿ ಅದನ್ನು ನೆಲೆಗೊಳಿಸಿರಿ ತಂದೆ ಯೇಸುವೆ. ಕೀರ್ತನೆಗಳು 91 ಓದಿ ಅವರಿಗೆ ಅದನ್ನು ಆಶ್ರಯಿಸಿಕೊಂಡು ಹೋಗುವಂತೆ ಮಾಡಿ ತಂದೆ ಯೇಸುವೆ. ತಮ್ಮ ವಾಕ್ಯದ ಪ್ರಕಾರ ನಡೆಯುವ ಅನುಕೂಲವನ್ನು ಅವರಿಗೆ ಮಾಡಿಕೊಡಿ ತಂದೆ ಯೇಸುವೆ. ಎಲ್ಲ ನಮ್ಮ ವಿಚಾರಣೆಯ ಯುವಕ ಯುವತಿಯನ್ನು ಸಮರ್ಪಿಸಿ ಪ್ರಾರ್ಥಿಸ್ತೇನೆ ತಂದೆ ಯೇಸುವೆ. ನಮ್ಮ ನೆರೆಹೊರೆಯಲ್ಲಿರುವ ಎಲ್ಲ ಯುವಕ ಯುವತಿಯನ್ನು ಸಮರ್ಪಿಸಿ ಪ್ರಾರ್ಥಿಸ್ತೇನೆ ತಂದೆ ಯೇಸುವೆ. ನಮ್ಮ ಕುಟುಂಬದಲ್ಲಿರುವ ಎಲ್ಲ ಯುವಕ ಯುವತಿಯನ್ನು ಸಮರ್ಪಿಸಿ ಪ್ರಾರ್ಥಿಸ್ತೇನೆ ಯೇಸುವೆ. ನಮ್ಮ ಬಂಧುಗಳಲ್ಲಿರುವ ಎಲ್ಲ ಯುವಕ ಯುವತಿಯನ್ನು ಸಮರ್ಪಿಸಿ ಪ್ರಾರ್ಥಿಸ್ತೇನೆ ತಂದೆ ಯೇಸುವೆ. ಎಷ್ಟೋ ಈ ಅಪಘಾತಗಳಿಂದ ಮಕ್ಕಳನ್ನು ಕಳೆದುಕೊಂಡಿರುವ ತಂದೆ ತಾಯಿಗಳಿದ್ದಾರೆ ತಂದೆ ಯೇಸುವೆ. ಈ ಮಕ್ಕಳಿಗೆ ಅರ್ಥವಾಗುವಂತೆ ಅವರನ್ನು ಮನದಟ್ಟ ಮಾಡಿಕೊಂಡು ಗಾಡಿಯನ್ನು ಓಡಿಸುವಂತೆ ಪ್ರೇರಣೆ ಕೊಡಿ ತಂದೆ ಯೇಸುವೆ. ನಿಮ್ಮ ಆಸೆ ಅವರ ಜೊತೆ, ನಿಮ್ಮ ಕಾವಲು ದೂತರನ್ನ ಅವರ ಜೊತೆ ಕಳಿಸಿರಿ ತಂದೆ ಯೇಸುವೆ. ನನ್ನ ಕುಟುಂಬದಲ್ಲಿರುವ 2 ಮಕ್ಕಳನ್ನು ನಾನು ಸಮರ್ಪಿಸ್ತೇನೆ ತಂದೆ ಯೇಸುವೆ. ಗಾಡಿ ಓಡಿಸುತ್ತೆ, ದಿನ ಬೆಳಿಗ್ಗೆ ಸಮಯ ಪ್ರಜ್ಞೆ ಇಟ್ಕೊಂಡು ಗಾಡಿ ಓಡಿಸ್ತಾರೆ ತಂದೆ ಯೇಸುವೆ. ಅಯ್ಯೋ ಈ ಸಮಯಕ್ಕೆ ನಾವು ತಲುಪಬೇಕು ವೇಗದಲ್ಲಿ ಇರ್ತಾರೆ ತಂದೆ ಯೇಸುವೆ. ಕಾವಲು ಕಳಿಸಿ ಅವರನ್ನು ಆಶ್ರಯಿಸಿ ತಂದೆ ಯೇಸುವೆ. ಸೂಕ್ತ ಎಲ್ಲಾ ಯುವಕ ಯುವತಿಯರನ್ನು ಪ್ರಾರ್ಥನೆ ಮಾಡುತ್ತಿದ್ದೇನೆ ತಂದೆ ಯೇಸುವೆ. ಸೂಕ್ತ ಯೇಸುವೆ ಆರಾಧನೆ ಯೇಸುವೆ. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ ಪರಿಶುದ್ಧವಾದ ಜಾವಕ್ಕಾಗಿ ನೀವು ನೀಡಿದ ಸಕಲ ಆಶೀರ್ವಾದಗಳಿಗಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಅಪ್ಪ ತಂದೆ ಈ ಜಾವದಲ್ಲಿ ಅಪಘಾತಕ್ಕೆ ಒಳಗಾಗುವವರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪಘಾತಕ್ಕೆ ಗುರಿಯಾಗಿ ಎಷ್ಟೋ ಯುವಕ ಯುವತಿಯರು ಸಾವನ್ನಪ್ಪುತ್ತಿದ್ದಾರೆ ರಾಜ. ಇದರಿಂದಾಗಿ ಎಷ್ಟೋ
ಹೆತ್ತವರು ಕಣ್ಣೀರು ಹೇಳಲಾಗದು ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಯುವಕ ಯುವತಿಯರು ಕುಡಿದು ವಾಹನವನ್ನು ಓಡಿಸುತ್ತಿದ್ದಾರೆ ಸ್ವಾಮಿ. ವಾಹನವನ್ನು ಚಲಾಯಿಸುವಾಗ ಕುಡಿಯಬಾರದೆಂದು ತಿಳಿದಿದ್ದರು ಅದೇ ತಪ್ಪನ್ನು ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಮಕ್ಕಳನ್ನು ಪರಿವರ್ತಿಸಿವೆ ರಾಜ. ಎಷ್ಟೋ ಮಕ್ಕಳು ತುಂಬಾ ವೇಗವಾಗಿ ವಾಹನವನ್ನು ಚಲಾಯಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ, ಈ ಮಕ್ಕಳನ್ನು ನಿಮ್ಮ ಜ್ಞಾನದಿಂದ ತುಂಬಿರಿ ರಾಜ. ಹಿಂದೆ ಮುಂದೆ ಬರುವ ವಾಹನ ಗಮನಿಸದೆ ಮನ ಬಂದಂತೆ ವಾಹನವನ್ನು ಓಡಿಸುತ್ತಿರುವ ಮಕ್ಕಳಿಗೆ ಅರಿವನ್ನು ನೀಡಿರಿ ರಾಜ. ಅಪ್ಪ, ಅವರು ಚಲಾಯಿಸುತ್ತಿರುವ ವಾಹನದಿಂದಾಗಿ ಅವರ ಜೀವಕ್ಕೆ ಅಪಾಯ ಇದೆ ಎಂದು ಅರಿವು ಅವರಿಗಿದ್ದರೂ ಅದನ್ನು ಮನಸ್ಸಿಗೆ ತರದೆ ವಾಹನವನ್ನು ಚಲಾಯಿಸುತ್ತಿರುವ ಮಕ್ಕಳನ್ನು ಪರಿವರ್ತಿಸಿರಿ ರಾಜ. ಅಪ್ಪ, ಎಷ್ಟೋ ಸಲ ಹಿಂದೆ ಮುಂದೆ ಹೋಗುವ ವಾಹನಗಳು ಅಪಘಾತಗಳನ್ನು ಮಾಡುವ ಕಾರಣ ಎಷ್ಟೋ ಮಕ್ಕಳು ಕೈ ಕಾಲುಗಳನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿದ್ದಾರೆ ರಾಜ. ಎಷ್ಟೋ ಮಕ್ಕಳು ಕೋಮಕ್ಕೆ ಹೋಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳನ್ನು ಯಾವುದೇ ಅಪಘಾತಕ್ಕೆ ಒಳಗಾಗದಂತೆ ನೀವೇ ಅವರನ್ನು ಸಂರಕ್ಷಿಸಿರಿ ಸ್ವಾಮಿ. ಈ ಎಲ್ಲ ಯುವಕ ಯುವತಿಯರು ನಿಮ್ಮನ್ನು ಕಂಡುಕೊಂಡು ನಿಮ್ಮನ್ನೇ ಆಶ್ರಯಿಸಿ ನಡೆಯುವ ಮಕ್ಕಳಾಗಿ ಬಾಳಲು ಬೇಕಾದ ಜ್ಞಾನ ಬುದ್ಧಿಯನ್ನು ಅವರಿಗೆ ಕೊಡಿರಿ ಮತ್ತು ಅವರನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರೆಂದು ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಕಳೆದ ರಾತ್ರಿ ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ಈ ಬೆಳಗಿನ ಜಾವದಲ್ಲಿ ಎಬ್ಬಿಸಿ ನಿನ್ನನ್ನು ಸ್ತುತಿಸಲು ಮಹಿಮೆ ಪಡಿಸಲು ನಮ್ಮೆಲ್ಲರನ್ನು ಎಬ್ಬಿಸಿದಾಗ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಎಲ್ಲ ವಿಶ್ವದಲ್ಲಿರುವ ಪ್ರತಿಯೊಬ್ಬ ಯುವಕ ಯುವತಿಯನ್ನು ವಾಹನ ಓಡಿಸುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ, ಯುವಕರು ಸ್ವಾಮಿ ವಾಹನವನ್ನು ಓಡಿಸುವಾಗ ಸ್ವಾಮಿ ಪ್ರಜ್ಞೆಯೇ ಇಲ್ಲದೆ ವಾಹನವನ್ನು ಓಡಿಸಿರುತ್ತಾರೆ ಸ್ವಾಮಿ. ಅಂತ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಯುವಕರು ಸ್ವಾಮಿ ತಾವು ಮದ್ಯಪಾನವನ್ನು ಸೇವಿಸಿ ಸ್ವಾಮಿ ವಾಹನಗಳನ್ನು ಓಡಿಸುವಾಗ ಸ್ವಾಮಿ ಎಷ್ಟೋ ಮಕ್ಕಳು ಅಪಘಾತಕ್ಕೀಡಾಗುತ್ತಾರೆ ಸ್ವಾಮಿ. ಆ ಮಕ್ಕಳು ಕೈ ಕಾಲುಗಳನ್ನು ಕಳೆದುಕೊಂಡು ತನ್ನ ತಂದೆ ತಾಯಿಯರಿಗೆ ಹೊರೆಯಾಗಿರುತ್ತಾರೆ ಸ್ವಾಮಿ. ಅಂತ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಆ ಮಕ್ಕಳಿಗೆ ಬುದ್ಧಿ ಜ್ಞಾನ ಕೊಡು ತಂದೆ. ಯುವಕರು ಸ್ವಾಮಿ, ವಿಶೇಷವಾಗಿ ಯುವಕರು ಸ್ವಾಮಿ ಅವರ ಕೈಯಲ್ಲಿ ವಾಹನ ಸಿಕ್ಕಿದರೆ ಸಾಕು ಸ್ವಾಮಿ, ಜ್ಞಾನವಿಲ್ಲದೆ ಗಾಡಿಯನ್ನು ಓಡಿಸುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳಿಗೆ ಜ್ಞಾನ ಬುದ್ಧಿ ಕೊಟ್ಟು ಅವರನ್ನು ಆಶೀರ್ವದಿಸುತ್ತಂದೆ. ಅಪ್ಪ ತಂದೆ, ಅವರು ಅಪರಾಧಕ್ಕಿಡಾಗುವುದಲ್ಲದೆ ಅಕ್ಕಪಕ್ಕ ಹೋಗುವವರಿಗೂ ಹಾನಿ ಉಂಟು ಮಾಡುತ್ತಾರೆ ಸ್ವಾಮಿ. ಆ ಮಕ್ಕಳಿಗೆ ಜ್ಞಾನ ಬುದ್ಧಿ ಕೊಡು ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ ಯೇಸುವೆ, ಅಪ್ಪ ತಂದೆ, ನಮ್ಮ ವಿಚಾರಣೆಯಲ್ಲಿ ಎಷ್ಟೋ ಮಕ್ಕಳು ಸ್ವಾಮಿ ಅಪಘಾತಕ್ಕೀಡಾಗಿದ್ದಾರೆ ಸ್ವಾಮಿ. ಆ ಮಕ್ಕಳ ಪರಿಸ್ಥಿತಿ ಸ್ವಾಮಿ, ಕೆಲವರಿಗೆ ಕೈ ಕಾಲು, ಎಷ್ಟೋ ಜನ ಎಲ್ಲ ಕಾಲುಗಳನ್ನು ಫ್ರಾಕ್ಚರ್ ಮಾಡಿಕೊಂಡು ಹಾಸಿಗೆಯಲ್ಲಿದ್ದಾರೆ ಸ್ವಾಮಿ. ಆದರೂ ಅವರಿಗೆ ಊನ ಆಗಿದ್ದರೂ ಸ್ವಾಮಿ ಅವರು ಈಗಲೂ ಜೀವಿಸಲು ಕಷ್ಟ. ತಂದೆ ತಾಯಿಯ ಮೇಲೆ ಡಿಪೆಂಡ್ ಆಗಿರುತ್ತಾರೆ ಸ್ವಾಮಿ. ಆ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳನ್ನು ಆಶೀರ್ವದಿಸು. ಇನ್ನು ಮುಂದೆ ಓಡಿಸುತ್ತಿರುವ ಈ ಮಕ್ಕಳು ಸ್ವಾಮಿ ಅವರನ್ನು ಆಶೀರ್ವದಿಸು, ಜ್ಞಾನ ಬುದ್ಧಿ ಕೊಡು ತಂದೆ. ಅವರು ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ವಾಹನವನ್ನು ಓಡಿಸುವಂತ ಜ್ಞಾನ ಬುದ್ಧಿ ಅವರಲ್ಲಿ ಇರಲಿ. ಪವಿತ್ರ ಆತ್ಮರೇ, ಪ್ರತಿಯೊಂದು ಯುವಕ ಯುವತಿಯರು ವಾಹನ ಓಡಿಸುವವರ ಮೇಲೆ ಇಳಿದು ಬಾ ಸ್ವಾಮಿ. ಅವರು ಸಮಯ ಪ್ರಜ್ಞೆ ಇಟ್ಟುಕೊಂಡು ವಾಹನವನ್ನು ಓಡಿಸುವಂತ ಜ್ಞಾನ ಬುದ್ಧಿಯನ್ನು ಕೊಡು ತಂದೆ. ಅಪ್ಪ ತಂದೆ, ಪ್ರತಿಯೊಬ್ಬ ಯುವಕ ಯುವತಿಯರು ತನ್ನ ಮನೆಯಿಂದ ಚಲಿಸಿ ಹೊರಗಡೆ ಹೋಗುವಾಗ ತಂದೆ ನಿನ್ನಲ್ಲಿ ಬೇಡಿಕೊಂಡು ನಿನ್ನನ್ನೇ ಹೊಂದಿಸಿಕೊಂಡು ನಿನ್ನನ್ನೇ ಅವರು ಪ್ರಾರ್ಥಿಸಿ ವಾಹನವನ್ನು ಓಡಿಸುವಂತ ಮಕ್ಕಳಾಗಲಿ ಸ್ವಾಮಿ. ಅಪ್ಪ ಯೇಸುವೆ, ಆ ಮಕ್ಕಳನ್ನು ಆಶೀರ್ವದಿಸು ತಂದೆ. ಆ ಮಕ್ಕಳಿಗೆ ಜ್ಞಾನ ಬುದ್ಧಿ ಕೊಡು ತಂದೆ. ಅಪ್ಪ ತಂದೆ, ಯಾವಾಗಲೂ ನಿನ್ನನ್ನು ಸ್ತುತಿಸುವಂತ ಮಕ್ಕಳಾಗುವಂತೆ ಅವರ ಮನಸ್ಸನ್ನು ಪರಿವರ್ತನೆಗೊಳಿಸು ತಂದೆ. ಅಪ್ಪ ತಂದೆ, ಯಾವಾಗಲೂ ಆ ಮಕ್ಕಳ ಮೇಲೆ ದಯವಿದ್ದು ಕಾವಲಾಗಿರುವ ಸಂಸಾರದವರೇ, ಪವಿತ್ರಾತ್ಮರೇ, ಆ ಮಕ್ಕಳನ್ನು ಆಶೀರ್ವದಿಸು ತಂದೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನನ್ನ ಪ್ರಾರ್ಥನೆಯನ್ನು ಆಲಿಸಿದೆ ಎಂಬ ನಂಬಿಕೆಯಿಂದ ಪಿತಾ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ
ನಿನ್ನನ್ನು ಬೇಡಿದ್ದೇನೆ ನನ್ನ ತಂದೆ. ಆಮೆನ್. 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 ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 16ನೇ ಅಧ್ಯಾಯ ವಾಕ್ಯ 7. ಪ್ರಭುವಿಗೆ ಧನ್ಯವಾದ, ಆತನೇ ನನಗೆ ಮಾರ್ಗದರ್ಶಕ, ಅಂಧಕಾರದಳು ನನ್ನ ಮನಸ್ಸಾಕ್ಷಿ ನನಗೆ ಬೋಧಕ. ಸಿರಾಕ 11ನೇ ಅಧ್ಯಾಯ ವಾಕ್ಯ 2. ಹಾಕುವ ಫಲದಲ್ಲಿ ಆ ಆಶೀರ್ವಾದವನ್ನು ಬೆಳಗಿಸುವನಾತ ಒಂದೇ ಕ್ಷಣದಲ್ಲಿ ವಿಮೋಚನ ಕಾಂಡ. ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ನೀಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ಎಲ್ಲಾ ಜನಾಂಗಗಳಲ್ಲೂ ನನಗೆ ಸ್ವಕೀಯ ಜನರಾಗುವಿರಿ. ಯಾಜಕ ಕಾಂಡ 19ನೇ ಅಧ್ಯಾಯ ವಾಕ್ಯ 12. ನನ್ನ ಹೆಸರಿನ ಮೇಲೆ ಸುಳ್ಳಾಣೆ ಇಟ್ಟು ನಿನ್ನ ದೇವರ ನಾಮಕ್ಕೆ ಅಪಕೀರ್ತಿ ತರಬೇಡ. ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 5. ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಂಡಿರದಿರು, ಪೂರ್ಣ ಮನಸ್ಸಿನಿಂದ ಸರ್ವೇಶ್ವರನಲ್ಲಿ ನಂಬಿಕೆ ಇಡು. ಯೆಶಾಯ 59ನೇ ಅಧ್ಯಾಯ ವಾಕ್ಯ 4. ನ್ಯಾಯಸ್ಥಾನದಲ್ಲಿ ನ್ಯಾಯಾನುಸಾರ ವಾದಿಸುವವನು ನಿಮ್ಮಲ್ಲಿ ಯಾರೂ ಇಲ್ಲ, ಸತ್ಯಾನುಸಾರ ತೀರ್ಪು ಕೊಡುವವನು ಯಾರೂ ಇಲ್ಲ. ಪ್ರಲಾಪ 3ನೇ ಅಧ್ಯಾಯ ವಾಕ್ಯ 22. ನಾವು ಉಳಿದಿರೋದು ಸರ್ವೇಶ್ವರನ ಕರುಣೆಯಿಂದ, ಆತ್ಮ ಕೃಪಾವರಗಳಿಗೆ ಕೊನೆಯೇ ಇಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯಾದ್ರೆ ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆ, ಅಪ್ಪ ನನ್ನ ತಂದೆ, ಅಪ್ಪ ನನ್ನ ದೇವರೇ, ನಿಮಗೆ ಆರಾಧನೆ ಮಹಿಮೆ. ಈ ಬೆಳಗಿನ ಜಾಗದಲ್ಲಿ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ನಿಮ್ಮನ್ನು ಕೊಂಡಾಡುತ್ತಾ ಈ ದಿನವನ್ನು ಪ್ರಾರಂಭಿಸುತ್ತಿದ್ದೇನೆ. ನನ್ನ ಬದುಕಿನ ಕ್ಷಣಗಳು, ನನ್ನ ಬದುಕಿನ ಆಸೆಗಳು, ನನ್ನ ಬದುಕಿನ ಮೌಲ್ಯಗಳು, ನೋವುಗಳು, ಸಂತೋಷ, ಆಡಂಬರ ಎಲ್ಲವನ್ನು ನೀವು ಅರಿತಿದ್ದೀರಿ. ಎಲ್ಲವೂ ನಿಮ್ಮದೇ ದಾನ. ನನ್ನ ಜೀವಿತದಲ್ಲಿ ನಾನು ಶುದ್ಧೀಕರಿಸಲ್ಪಟ್ಟು ಬಂಗಾರವನ್ನಾಗಿಸಲು ನನ್ನ ನೀವು ಕುಲಿಮೆಗೆ ಹಾಕಿದ್ದೀರಿ. ಹಲವಾರು ವಿಧದ ಅನುಭವಗಳಲ್ಲಿ ನಾನು ಎಚ್ಚೆತ್ತುಕೊಳ್ಳುವಂತೆ ಮಾಡಿ ನನ್ನ ಮುಂದೆ ಬರುವ ಎಲ್ಲವನ್ನು ಅನುಭವಿಸುತ್ತಾ ಅವುಗಳನ್ನು ನಿಮ್ಮ ಮುಂದೆ ಇಡುತ್ತಾ ನಿಮ್ಮ ಚಿತ್ತಕ್ಕೆ ನನ್ನನ್ನು ಬಿಟ್ಟು ಕೊಟ್ಟಿದ್ದೇನೆ. ಓ ದೇವರೇ, ನೀವು ನನ್ನನ್ನು ಪೋಷಕರಾಗಿ ಸದಾ ನನ್ನ ಕೈ ಹಿಡಿದು ಮುನ್ನಡೆಸಿದ್ದೀರಿ. ನಾನು ಬಳಲಿ ಹೋಗುವಾಗ, ಸೋತು ಹೋಗುವಾಗ, ನಿದ್ರಾಣನಾಗಿ ಹೋಗುವಾಗ, ಏಕಾಂಗಿತನದಲ್ಲಿ ಚಿಂತೆಯಿಂದ ಸ್ಥಿತಿಯಾಗಿರುವಾಗ ನಿಮ್ಮನ್ನೇ ನಾನು ನೋಡುತ್ತೇನೆ ಎಂಬುದು ನೀವು ತಿಳಿದಿದ್ದೀರಿ. ಓ ನನ್ನ ದೇವರೇ, ನನ್ನ ಸುತ್ತಲೂ ಕೋಟೆ ಕಟ್ಟಿ ಕಾಯುವವರು ನೀವಾಗಿದ್ದೀರಿ. ನನ್ನ ಮುಂದೆ ಬಂದಂತ ಎಲ್ಲ ಹೋರಾಟಗಳನ್ನು ಜಯಿಸಲು ಶಕ್ತಿ ಕೊಡುವವರು ನೀವಾಗಿದ್ದೀರಿ. ನನ್ನನ್ನು ಅನುಗ್ರಹಿಸಿದ್ದೀರಿ. ಎಲ್ಲದರ ಬಗ್ಗೆ ಜ್ಞಾನವನ್ನು ಕೊಟ್ಟಿದ್ದೀರಿ. ನಿಮಗೆ ಸ್ತೋತ್ರ, ಆರಾಧನೆ, ಕೋಟಿ ಕೋಟಿ ಸ್ತೋತ್ರ, ಆರಾಧನೆ, ಮಹಿಮೆಯನ್ನು ಸಲ್ಲಿಸುತ್ತಾ ನನ್ನ ಜೀವನವನ್ನು ನಿಮ್ಮ ಪಾದಚರಣೆಗೆ ಸಮರ್ಪಿಸುತ್ತಾ ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಜೀವನವುಳ್ಳ ತಂದೆ. ಆಮೇನ್. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ವಿಶೇಷವಾಗಿ ಎಲ್ಲ ಅಪಘಾತಗಳಿಗೆ ಒಳಗಾಗುತ್ತಿರುವಂತಹ ಎಲ್ಲ ಯುವಕ ಯುವತಿಯರಿಗೆ ಸಂರಕ್ಷಣೆಯನ್ನು ಪಡೆದು ಅವರು ಪ್ರಭುವನ್ನು ದೇವರನ್ನು ಅರಿತುಕೊಳ್ಳುವಂತೆ ಭಯಭಕ್ತಿಯುಳ್ಳವರಾಗಿ ವಿನಮ್ರತೆಯಿಂದ ದೇವರನ್ನು ಕಂಡುಕೊಂಡು ಜೀವಿಸುವಂತೆ ಮಾಡಿರುವುದು ನಾವು ಪ್ರಾರ್ಥಿಸೋಣ. ವಿಶ್ವದಲ್ಲಿ ನಡೆಯುತ್ತಿರುವಂಥ ಯುವಕ ಯುವತಿಯರ ಅಪಘಾತಗಳ ಮೇಲೆ ದೇವರ ಕರುಣೆ, ದೇವರ ಕರ ಚಾಚಲ್ಪಡುವಂತೆ ನಾವು ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಭಿನ್ನಯಿಸೋಣ.